ಹೀಗೆ ಆಲೂಗಡ್ಡೆ ಬೆಲೆ ತೀವ್ರ ಕುಸಿತಗೊಂಡ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ರೈತರು ರಸ್ತೆಗೆ ಆಲೂಗಡ್ಡೆ ಸುರಿದು ಚಿಕ್ಕಬಳ್ಳಾಪುರ ನಗರ ಅಂಬೇಡ್ಕರ್ ವೃತ್ತದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಆಲೂಗಡ್ಡೆಗೆ ಸೂಕ್ತ ಬೆಂಬಲ ಬೆಲೆ ನಿಗದಿ ಸೇರಿದಂತೆ ನಷ್ಟ ಪರಿಹಾರ ನೀಡುವಂತೆ ಆಗ್ರಹಿಸಿದರು. ಪ್ರತಿಭಟನಾಕಾರರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಕರ್ನಾಟಕ ಪ್ರಾಂತ ರೈತ ಸಂಘದ ಪದಾಧಿಕಾರಿ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. ಈಗ ರೈತರ ಬಿತ್ತನೆ ಬೀಜ ಜಾಸ್ತಿ ರೇಟ್ ಆಗಿದೆ, ಹಾಕಿರ್ತಕ್ಕಂಥ ಬಂಡವಾಳ ಜಾಸ್ತಿ ಆಗಿದೆ. ಕೇವಲ 350-450 ರೂಪಾಯಿಗೆ ಒಂದು ಮೂಟೆ ಆಲೂಗಡ್ಡೆ ಇವತ್ತು ಖರೀದಿ ಮಾಡ್ತಕ್ಕಂಥದ್ದು ವಾತಾವರಣ ಸೃಷ್ಟಿಯಾಗಿದೆ. ರೈತರಿಗೆ ಏನಾದರೂ ಉಪಯೋಗ ಆಗಬೇಕಂದ್ರೆ 2,500ರಿಂದ 3,000 ರೂಪಾಯಿ ಒಂದು ಮೂಟೆ ಮಾರಿದ್ರೆ ಮಾತ್ರ ರೈತರಿಗೆ ಉಪಯೋಗ ಆಗ್ತದೆ. ಆದ್ರೆ ಇವತ್ತು ರಾಜ್ಯದಲ್ಲಿ ಇವತ್ತು ಅಧಿಕಾರ ನಡೆಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಕೇಂದ್ರದಲ್ಲಿ ಅಧಿಕಾರ ಮಾಡ್ತಕ್ಕಂಥ ಬಿಜೆಪಿ ಸರ್ಕಾರ, ಈ ರೈತರ ಗೋಳು ಅವರಿಗೆ ಇವತ್ತು ತಟ್ಟಬೇಕು. ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ, ಇವತ್ತು ಭೂಮಿ ನಂಬಿ ಜೀವನ ಮಾಡ್ತಕ್ಕಂಥ ರೈತ ಇವತ್ತು ಆಲೂಗಡ್ಡೆ ತಂದು ಇಲ್ಲೊತ್ತು ಸುರಿದಿರ್ತಕ್ಕಂಥದ್ದು ನೀವೆಲ್ಲ ನೋಡ್ತಿದ್ದೀರಿ. ಪರಿಸ್ಥಿತಿ ಏನಾಗಿದೆ? ರೇಟ್ ಜಾಸ್ತಿ ಆಗಿದೆ, ಬಂಡವಾಳ ಜಾಸ್ತಿ ಆಗಿದೆ. ಅವರು ಮಾರಕ್ಕೋದ್ರೆ ಕೈಗೆ ಹಣ ಸಿಗದೇ ಇರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿ ಬೀದಿಗೆ ಸಲ್ಲಿರ್ತಕ್ಕಂಥ ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಪ್ರತ್ಯೇಕವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಆಲೂಗಡ್ಡೆ, ಟೊಮೊಟೊ, ದ್ರಾಕ್ಷಿ ಇವತ್ತು ಬೆಳೀತಕ್ಕಂಥ ರೈತರು ಕೋಲ್ಡ್ ಸ್ಟೋರೇಜ್ಗಳನ್ನು ಎಲ್ಲ ತಾಲೂಕುಗಳಲ್ಲಿ ಕೂಡ ಸರ್ಕಾರದಿಂದ ಪ್ರಾರಂಭ ಮಾಡಬೇಕು. ಅಯ್ಯ, ನೀವು ಸಂಸದರು ನೀವೆಲ್ಲಿ ಏನು ಮಾಡ್ತಿದ್ದೀರಿ? ಮಂತ್ರಿಗಳು ನೀವೇನು ಮಾಡ್ತಿದ್ದೀರಿ? MLAಗಳು ನೀವೇನು ಮಾಡ್ತಿದ್ದೀರಿ? ರೈತರ ಓಟನ್ನು ಪಡೆದು ನೀವು ವಿಧಾನಸೌಧದಲ್ಲಿ, ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ರೈತರ ಪರವಾಗಿ ಮಾತಾಡಂದ್ರೆ ಯಾವೊಬ್ಬ ಮಂತ್ರಿ MLA ಕೂಡ ರೈತರ ಪರವಾಗಿ ಇವತ್ತು ಮಾತಾಡ್ತಕ್ಕಂಥ ಸ್ಥಿತಿ ಇಲ್ಲ. ಇಷ್ಟೇ ಅಲ್ಲ, ತರಕಾರಿ ಬೆಲೆಗಳು ಸಂಪೂರ್ಣ ಹದಗೆಟ್ಟಿದೆ. ಇವತ್ತು ಟೊಮೊಟೊ ಬೆಲೆ ಇಲ್ಲ, ಯೂರಿಯಲ್ಲಿ ಬೆಳೆದಿರ್ತಕ್ಕಂಥ ರೈತರು ಬಿಸಾಕ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಆ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ಹೋಗದೇ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಸರ್ಕಾರಗಳು ಇವತ್ತು ಮಾತಾಡ್ತಾ ಇದ್ದಾರೆ. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.